यो नमः। ॐ योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। जन्माद्यस्य यतोऽन्वयादितरतश्चार्थे स्वविज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಧರ್ಮರಾಜನ ಯಾವ ರೀತಿಯಲ್ಲಿ ಆ ಧರ್ಮರಾಜನು ತನ್ನ ಅವತಾರಗಳನ್ನು ಮಾಡಿಕೊಂಡಿದ್ದಾನೆ, ದೇವತಾನುಗ್ರಹ ಯಾವ ರೀತಿಯಲ್ಲಿ ಇತ್ತು ಅಂತ ಭಾಗವತ ನಮಗೆ ತಿಳಿಸಿಕೊಡ್ತಾ ಉಂಟು. ಅಂತ ಅದರಲ್ಲಿ ಧರ್ಮರಾಜನಿಗೆ ನರಕ ದರ್ಶನ ಮಾಡಿಸಿ ಅವನನ್ನು ಉದ್ಧಾರ ಮಾಡಿ ಆಮೇಲೆ ಪುನಃ ಭೀಷ್ಮರಲ್ಲಿಗೆ ಭಗವಂತ ಶ್ರೀಕೃಷ್ಣ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಭೀಷ್ಮರ ಉಪದೇಶ ನಡೆಯುತ್ತದೆ. ಅಲ್ಲಿ ಭೀಷ್ಮರು ಹೇಳ್ತಾರೆ, ಧರ್ಮರಾಜ, ಕೃಷ್ಣ ನನ್ನ ಹತ್ರ ಕರ್ಕೊಂಡು ಬಂದದ್ದು ನಿಜವಾಗಿಯೂ ಕೃಷ್ಣನೇ ಎಲ್ಲವನ್ನು ತಿಳಿದಿದ್ದಾನೆ. ಆದರೆ ಪ್ರತಿಯೊಂದು ಕೂಡ ವ್ಯವಸ್ಥಾತ್ಮಕವಾಗಿ ಮಾಡ್ತಾನೆ ಅಂತ. ಯಾಕೆ ಅಂತ ಹೇಳಿದರೆ, ನನ್ನ ಉದ್ಧಾರಕ್ಕಾಗಿ ನಿನಗೆ ಉಪದೇಶ ಮಾಡಬೇಕು, ಆ ಮೂಲಕವಾಗಿ ನನಗೆ ಆ ಕೃಷ್ಣನ ದರ್ಶನ ಸಿಗುತ್ತೆ ಅಂತ ಅವನ ಆಲೋಚನೆ. ಪ್ರತಿಯೊಂದು ಕೂಡ ಹಾಗೆ ತನ್ನ ಭಕ್ತರನ್ನು ಎಲ್ಲೂ ಬಿಟ್ಟು ಕೊಡದ ವ್ಯವಸ್ಥೆ ಇದ್ದರೆ ಅದು ಶ್ರೀಕೃಷ್ಣನ ಸ್ವರೂಪದಲ್ಲಿ ಮಾತ್ರ ಭಗವಂತನದು ವ್ಯವಸ್ಥೆ ಅಂತ. ಅದರಲ್ಲಿ ಅದೊಂದು ಭಾಗವತ ನಮ್ಮನ್ನು ಹೇಳ್ತಾ ಉಂಟು. ಸರ್ವಾತ್ಮನ ಸಮದೃಶೋ ಹ್ಯದ್ವಯಸ್ವಾನಹಂಕೃತೇ ತತ್ಕೃತಂ ಅತಿವೈಷಮ್ಯಂ ನಿರವಧ್ಯಸ್ಯ ನ ಕ್ವಚಿತ್. ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಎಲ್ಲರಲ್ಲೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ತನ್ನನ್ನು ತೋರಿಸಿಕೊಡ್ತಾನೆ. ಅಹಂಕಾರ ರಹಿತರಾಗಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಅದು ಕೂಡ ಭಗವಂತ ಒಬ್ಬ. ರಾಗಾದಿ ದೋಷಗಳಿಂದ ಶೂನ್ಯನಾಗಿದ್ದಾನೆ. ಎಲ್ಲಿಯೂ ತನ್ನ ಸಣ್ಣ ಬುದ್ಧಿಯನ್ನು ತೋರಿಸಲಾರ. ಪ್ರಕೃತಿಯ ವಿಕಾರವೇ ಇಲ್ಲದೇ ಇರತಕ್ಕಂತಹ ಶ್ರೀಕೃಷ್ಣ, ಅವನ ಉದ್ದೇಶ ಸಂಕಲ್ಪ ಅವರನ್ನು ಉದ್ಧಾರ ಮಾಡಬೇಕು, ಅವರಿಗೆ ಹಿತವಾಗಬೇಕು, ಹಾಗೆ ಅವರ ತಮೋಗುಣ ಮತ್ತು ರಜೋಗುಣವನ್ನು ದಮನ ಮಾಡಬೇಕು. ಯಾವ ಸ್ತುತಿ ನಿಂದೆಗಳಿಗೂ ಬೆಲೆ ಕೊಡದೇ ಇರತಕ್ಕಂತಹ ವ್ಯವಸ್ಥೆ ಅದು ಶ್ರೀಕೃಷ್ಣನ ಮಾತಿನಲ್ಲಿ ಉಂಟು. ಅಂತಹ ಶ್ರೀಕೃಷ್ಣ ನಿನ್ನನ್ನು ಧರ್ಮರಾಜ ನನ್ನ ಬಳಿ ಕರೆದಂದು ನನಗೆ ಅವನ ಆ ರೂಪದ ವ್ಯವಸ್ಥೆಗಳನ್ನು ಭಗವಂತನ ರೂಪದ ಮೂಲಕವಾಗಿ ತನ್ನನ್ನು ತೋರಿಸುವ ಮೂಲಕವಾಗಿ ನನಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅವನ ಕಾರುಣ್ಯ ಏನು, ಅದು ಯಾವ ರೀತಿಯಲ್ಲಿ ಹೇಳಲಿಕ್ಕುಂಟು. ಪ್ರತಿಯೊಂದು ಕೂಡ ತನ್ನ ಭಕ್ತರಿಗಾಗಿ ಮಾಡತಕ್ಕಂತಹ ವ್ಯವಸ್ಥೆ ಇವನದ್ದು ಅಂತ ಈ ರೀತಿಯಲ್ಲಿ ಹೇಳ್ತಾ ಮುಂದೆ ಅವನ ಕೃಷ್ಣನ ಆಯ್ಕೆಯ ವಿಷಯದಲ್ಲಿ ಪಾಂಡವರು ಮಾಡಿರ್ತಕ್ಕಂಥ ವ್ಯವಸ್ಥೆಗಳು ಮತ್ತು ದುರ್ಯೋಧನಾದಿಗಳು ಇಬ್ಬರು ಕೃಷ್ಣನನ್ನು ನಾವು ನಮ್ಮ ಪಕ್ಷಕ್ಕೆ ಸೆಳ್ಕೊಳ್ಬೇಕು ಅಂತ ಅವನ ಹತ್ರ ಮಾತನಾಡಬೇಕು ಅಂತ ದುರ್ಯೋಧನ ಮತ್ತು ಅರ್ಜುನ, ಧರ್ಮರಾಜ ಅರ್ಜುನನ ಕಳಿಸ್ತಾನೆ. ದುರ್ಯೋಧನ ತಾನೇ ಬರ್ತಾನೆ. ಅಲ್ಲಿ ಹೋಗುವಾಗ ಕೃಷ್ಣ ತನ್ನ ನಿದ್ರೆಯ ಒಂದು ನಟನೆ ಮಾಡ್ತಾ ಇರ್ತಾನೆ. ಪ್ರಥಮತಃ ಬಂದ ದುರ್ಯೋಧನ, ಒಳಗೆ ಪ್ರವೇಶ ಮಾಡಿರ್ತಂಥ ದುರ್ಯೋಧನ ಬಂದು ತಾನು ಕಾಲಬುಡದಲ್ಲಿ ಕೂತ್ಕೊಳ್ಬಾರ್ದು, ತಲೆಬುಡದಲ್ಲಿ ಕೂತ್ಕೊಳ್ಬೇಕು ಅಂತ ತಲೆಬುಡದಲ್ಲಿ ಆಮೇಲೆ ಅನಂತರ ಬಂದಿರತಕ್ಕಂಥ ಅರ್ಜುನ ತಾನು ಪಾದಬುಡದಲ್ಲಿ ಕೂತ. ಎಚ್ಚರ ಆಯಿತು ಭಗವಂತನಿಗೆ. ಎಚ್ಚರಾಗಿ ಇಬ್ಬರಿಗೂ ಸ್ವಾಗತವನ್ನು ಕೊಡ್ತಾ ಅರ್ಜುನ ಅಲ್ಲಿ ಕೇಳ್ತಾ ಇದ್ದಾನೆ, ಯಾಕೆ ಬಂದಿ? ತನ್ನ ವಿಷಯನೇ ಹೇಳ್ತಾನೆ. ಅರ್ಜುನ ತನ್ನ ಪಕ್ಷಕ್ಕೆ ಬರಬೇಕು ಅಂತ ಕೇಳುವಾಗ ದುರ್ಯೋಧನ ಹೇಳ್ತಾನೆ, ನಾನು ಮೊದಲು ಬಂದು ನನ್ನ ಹತ್ರ ಕೇಳು ಅಂತ ಕೇಳುವಾಗ, ಸರಿ ನೀನು ಏನು ವಿಷಯ, ನೀನು ಬರಬೇಕು ಅಂತ ನಮ್ಮ ಅಪೇಕ್ಷೆ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಉತ್ತರ ಕೊಡ್ತಾನೆ.
ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ನಾನು ಬೇಕು, ನಾನು ನಿರಾಯುಧನಾಗಿರತಕ್ಕಂತಹ ನಾನು ಬೇಕು, ಅಥವಾ ನನ್ನ ಅಕ್ಷೌಹಿಣಿ ಸೈನ್ಯ 10 ಲಕ್ಷ ಅಕ್ಷೌಹಿಣಿ ಸೈನ್ಯದಿಂದ ಕೂಡತಕ್ಕಂಥ ಸೈನ್ಯಗಳು ಬೇಕು, ಸೈನ್ಯದಿಂದ ಕೂಡತಕ್ಕಂಥ ವ್ಯವಸ್ಥೆಗಳು ಬೇಕು. ಯಾವುದು ನಿಮ್ಮ ಆಯ್ಕೆ ನಿಮ್ಮಲ್ಲಿ ಉಂಟು ಅಂತ ಹೇಳಿ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಅರ್ಜುನನೇ ಹೇಳಲಿ ಅಂತ. ಅರ್ಜುನ ಹೇಳ್ತಾನೆ, ಭಗವಂತ ನಿರಾಯುಧನಾಗಿರ್ತಕ್ಕಂತಹ ನೀನು ನನ್ನ ಹತ್ತಿರ ಇದ್ದರೆ ಸಾಕು. ದುರ್ಯೋಧನಿಗೆ ಖುಷಿ ಆಯಿತು. ಓ, ಹಾಗೆ ಮಾಡಿ ಒಳ್ಳೆಯದಾಯಿತು, ನನಗೆ ಸೈನ್ಯ ಬೇಕಿತ್ತು ಅಂತ ಆಲೋಚನೆ ಮಾಡಿ ಆ 10 ಲಕ್ಷ ಅಕ್ಷೌಹಿಣಿ ಸೈನ್ಯವನ್ನು ತನ್ನಗೆ ತಿಳ್ಕೊಳ್ತಾರೆ ಇಬ್ಬರು. ಇದರಲ್ಲಿ ತಿಳಿಬರತಕ್ಕಂಥದ್ದು ಶ್ರೇಯಸ್ಸು ಪ್ರೇಯಸ್ಸು. ಶ್ರೇಯಸ್ಸು ಬೇಕಾದರೆ ಭಗವಂತ ಪಾದಕಮಲ ಬೇಕು, ಭಗವಂತ ಬೇಕು ನಮಗೆ. ಅಕ್ಷೌಹಿಣಿ ಸೈನ್ಯ ವಿಷಯ ಸುಖಗಳು, ಆ ವಿಷಯ ಸುಖಗಳನ್ನು ಅರ್ಜುನ ಅಪೇಕ್ಷೆ ಮಾಡಲಿಲ್ಲ. ಅವನಿಗೆ ಶ್ರೇಯಸ್ಸಾಯಿತು. ಪ್ರೇಯಸ್ಸನ್ನು ಅಭಿರುಚಿಯನ್ನು ಇಟ್ಟಿಟ್ಟುಕೊಳ್ತಕ್ಕಂತಹ ಐಹಿಕ ಸುಖಗಳ ಅಪೇಕ್ಷೆ ಇರತಕ್ಕಂತಹ ದುರ್ಯೋಧನಿಗೆ ಅವನಿಗೆ ನರಕಾದಿ ಅನರ್ಥಗಳಾಯಿತು ಅಂತ ನಮಗೆ ಭಾಗವತ ಹೇಳ್ತಾ ಉಂಟು. ಇಂತಹ ಒಂದು ಆ ಭಗವಂತನ ಕರುಣೆಗೆ, ಅನುಗ್ರಹಕ್ಕೆ ಎಲ್ಲಿ ಎಣೆ? ಅವ ತನ್ನ ಭಕ್ತನಿಗಾಗಿ ತಾನು ನಿರಾಯುಧನಾಗಿ ಅರ್ಜುನನ ಪಕ್ಷದಲ್ಲಿ ಇರ್ತೇನೆ ಅಂತ ಹೇಳಿದರೂ ಕೂಡ ತನ್ನ ಭಕ್ತನಾಗಿರ್ತಕ್ಕಂಥ ಭೀಷ್ಮ, ಅವನ ಭೀಷ್ಮ ಪ್ರತಿಜ್ಞೆ ಉಂಟು. ನಾನು ಶ್ರೀಕೃಷ್ಣನನ್ನ ಆಯುಧವನ್ನು ಚಕ್ರವನ್ನು ಹಿಡಿಸ್ತೇನೆ ಅಂತ ಅದು ಅವನ ಪ್ರತಿಜ್ಞೆ. ಭಕ್ತನ ಪ್ರೀತಿಗಾಗಿ ಭಗವಂತ ತಾನು ಚಕ್ರವನ್ನು ರಥದಿಂದ ಇಳಿದು, ಆ ಮಹಾಭಾರತ ಯುದ್ಧ ಕಾಲದಲ್ಲಿ ರಥದಿಂದ ಇಳಿದು ಚಕ್ರವನ್ನು ಝಳಪಿಸುತ್ತಾ ನಿನ್ನನ್ನು ಪುಡಿ ಮಾಡ್ತೇನೆ ಅಂತ ತನ್ನ ಹತ್ತಿರ ಬಂದ. ಭೀಷ್ಮಾಚಾರ್ಯರು ಆಲೋಚನೆ ಮಾಡಿದರು, ಭಗವಂತ ನನ್ನ ಪಾಂಚಭೌತಿಕವಾದಂತಹ ವ್ಯವಸ್ಥೆಗಳ ದಮನಕ್ಕಾಗಿ, ನನಗೆ ಅನುಗ್ರಹ ಮಾಡಲಿಕ್ಕಾಗಿ ನನ್ನ ಹತ್ತಿರ ತಂದು ನನ್ನ ನಿಲ್ಲಿಸಿದ್ದಾನೆ. ಇನ್ನು ಏನು, ಅವನಿಂದ ನಾನು ಸಂಹಾರ ಆದರೂ ಕೂಡ ನನಗೆ ಮುಕ್ತಿ ಎಂಬುದು ನಿಶ್ಚಿತ ಅಂತ ಭಗವಂತ ನನ್ನ ಹತ್ತಿರ ಬಂದಲ್ವಾ ಅಂತ ಸಂತೋಷ ಪಡ್ತಾನೆ. ಅದು ಅಲ್ಲದೆ ಯಾವಾಗಲೂ ಭಗವಂತ ತನ್ನ ಭಕ್ತನಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಎಂಬಂಥ ವಿಚಾರ ಈ ಮೂಲಕವಾಗಿ ನಮಗೆ ಭಾಗವತ ತಿಳಿಸ್ತಾ ಉಂಟು. ಅದೇ ಅವನು ಹೇಳ್ತಾನೆ, ಭೀಷ್ಮಾಚಾರ್ಯ ಹೇಳತಕ್ಕಂಥ ಮಾತು ಒಂದು ಭಾಗವತದಲ್ಲಿ ಉಂಟು. ಶಿತ ವಿಶಿಖಹತೋ ವಿಶೀರ್ಣದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋಮಿ ಪ್ರಸವಮಭಿಸ್ತಾರ ಮಧ್ವಧಾರ್ಥಂ ಸ ಭವತು ಮೇ ಭಗವಾನ್ ಒಂದೇ ಮುದೇ ಮುಕುಂದ. ಸಂತೋಷವಾಗಿ ನಾನು ಸ್ವೀಕಾರ ಮಾಡ್ತೇನೆ, ಭಗವಂತ ನನ್ನ ಸಂಹಾರ ಮಾಡ್ತಾನೆ. ಎಲ್ಲಿ ಬಂದ? ನನ್ನ ವಧಾರ್ಥ ಮಧ್ವಧಾರ್ಥಂ, ನನ್ನ ಒದೆಗೋಸ್ಕರ ತಾನು ಕೆಳಗಿಳಿದು ಬಂದ. ಭಗವಂತನ ಮೂಲಕವಾಗಿ ಸಂಹಾರ ಆದರೆ ನಮಗೆ ಮುಕ್ತಿ ಇಲ್ಲ ಅಂತ ಹೇಳಿಕೊಟ್ಟ ಭಾಗವತ ನಮ್ಮನ್ನೇ ಎಚ್ಚರಿಸ್ತಾ ಉಂಟು. ಆದ್ದರಿಂದಾಗಿ ಭಗವಂತನನ್ನು ಬಿಡಬೇಡಿ, ಭಗವಂತನನ್ನ ಪಾದಕಮಲವನ್ನು ಹರಿಸಿ. ಅರ್ಜುನನ ಹಾಗೆ ನನಗೆ ನಿರಾಯುಧನಾಗಿರತಕ್ಕಂಥ ನೀನು ಸಾಕು ಅಂತ ಹೇಳ್ತಕ್ಕಂಥ ಮಾತು ನಮಗೆ ಭಾಗವತ ನಮ್ಮನ್ನು ಎಚ್ಚರಿಸ್ತಾ ಉಂಟು. ಭಗವಂತ ಬೇಕು ನಮಗೆ, ಆ ನಾರಾಯಣ ಮುಕುಂದ ಬೇಕು, ಶ್ರೀಕೃಷ್ಣ ಪರಮಾತ್ಮ ನಮ್ಮೊಟ್ಟಿಗೆ ಇರಬೇಕು. ಅಂತಹ ಭಗವಂತ ನಮ್ಮೊಟ್ಟಿಗೆ ಇದ್ದರೆ ಅವನ ತೇಜಸ್ಸು, ನಿತ್ಯ ನೂತನವಾಗಿರ್ತಕ್ಕಂತಹ ವ್ಯವಸ್ಥೆಗಳು, ಈ ರೀತಿಯಲ್ಲಿ ಆ ಭಗವಂತನ ಅನುಗ್ರಹ ಬಂದರೆ, ತೇಜಪುಂಜನ ಅಂತ ಭಗವಂತನ ಒಟ್ಟಿಗೆ ಇರತಕ್ಕಂತಹ ವ್ಯವಸ್ಥೆಗಳು ಸಿಕ್ಕಿದರೆ ಯಾರಿಗೆ ಬೇಡ? ಎಲ್ರಿಗೂ ಬೇಕು. ಅಂತಹ ಆ ಭಗವಂತನ ಅನುಗ್ರಹ ನಮಗೆಲ್ಲರಿಗೂ ಇರಲಿ. ಎಲ್ಲರೂ ಕೂಡ ಈ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳುತ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.